ಅಸ್ಸಲಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ. ನಾನು ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 10:30 ಆಗಿದೆ. ಮಾರ್ಕೆಟ್ ಹತ್ರನೇ ಇದ್ದೀನಿ. ಡೈರೆಕ್ಟ್ ಡೆಲಿವರಿ ಫೋಟೋ ಆನ್ ಮಾಡಿದ್ದೀನಿ ನೋಡಿ. ಇವತ್ತು ಸೋಮವಾರ, ನೋಡೋಣ ಹೆಂಗಿರುತ್ತೆ ಅನ್ನೋದು. ಇವತ್ತು ನೋಡಿ, ಕಂಪ್ಲೀಟ್ ಸ್ಕೋರು 0 ಇದೆ. ಲಾಗಿನ್ ಅವರು 0 ಇದೆ. ಇನ್ನು ಕಂಪ್ಲೀಟ್ ಸ್ಕೋರ್ ಕೊಟ್ಟಿಲ್ಲ. ನೋಡೋಣ ಯಾವ್ದು ಬೀಳುತ್ತೆ ಬಾಡಿಗೆ. ನೋಡಿ, ಔಟ್ ಸ್ಟೇಷನ್ ಆನ್ ಮಾಡಿದ್ದೀನಿ. ಯಾವ್ದು ತುಮಕೂರು ಈ ಥರ ಯಾವ್ದಾನ ಬಂದರೆ ಹೋಗ್ಬಿಡೋಣ ಅಂತ. ಇಲ್ಲಿ ಹೋದ್ರೆ ಫುಲ್ಲು ಟ್ರಾಫಿಕ್ ಇರುತ್ತೆ ನೋಡಿ. 23 ಕಿಲೋಮೀಟರ್ಗೆ 950 ರೂಪಾಯಿ ಕೊಡ್ತಾ ಇದ್ದಾನಂತೆ. ಫುಲ್ ಅಂದರೆ ಫುಲ್ ಟ್ರಾಫಿಕ್ಕು. ಅಲ್ಲಿಂದ ಯಾವುದೋ ಬಾಡಿಗೆ ಸಿಕ್ಕಲ್ಲ. ಚಾಮರಾಜಪೇಟೆನಿಂದ ಮಹಾದೇವ್ ಹಳ್ಳಿ ಅಂತೆ 13 ಕಿಲೋಮೀಟರ್ಗೆ 700 ರೂಪಾಯಿ ಹತ್ತದ ಗೊತ್ತಾ. 1 ಮೂರು ಸ್ಟಾಪ್ ಇದೆ ಅಂತೆ. ಬೇಡ ಇದು. ನೋಡಿ, ಬರೀ 200 ಮೀಟ್ರಿಗೆ 250 ರೂಪಾಯಿ ಕೊಡ್ತಾ ಇದ್ದಾನೆ. 200 ಮೀಟ್ರ್ ಇರೋದು ಇದು. ಪಿಕಪ್ ಒಂದು ಕಿಲೋಮೀಟರ್ ಅಷ್ಟಿದೆ ಪಿಕಪ್. ಟೋಟಲ್ 1.5 ಕಿಲೋಮೀಟರ್ ಅಷ್ಟೇ. ನೋಡಿ, ಡೈರೆಕ್ಟ್ ಡೆಲಿವರಿಯಲ್ಲಿ ಬರ್ತಾ ಇದೆ. ಇದೆಲ್ಲ ಕಾಟನ್ ಪೆಟ್ಟು. ಅದಕ್ಕೋಸ್ಕರ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಯಾವ್ದನ್ನ ದೊಡ್ಡ ಬಾಡಿಗೆ ತಗೊಂಡು ಹೋಗೋಣ ಅಂತ ಕಾಯ್ಕೊಂಡಿದ್ದೀನಿ. ಒಂದೊಂದು ದೊಡ್ಡ ಬಾಡಿಗೆ ಬರ್ತಾ ಇಲ್ಲ, ಕಾಯ್ಕೊಂಡಿದ್ದೀನಿ. ನಾನ್ ಸ್ಟಾಪ್ ಆರ್ಡರ್ಗಳು ಬರ್ತಾನೆ ಇದೆಯೇ. ಯಾವುದು ಒಂದು ದೊಡ್ಡ ಬಾಡಿಗೆ ಬರ್ತಾ ಇಲ್ಲ ನೋಡಿ. ಇದರಲ್ಲಿ ಬರ್ತಾ ಇದೆ, ಅದರಲ್ಲಿ ಬರ್ತಾ ಇದೆ. ನಾನ್ ಸ್ಟಾಪ್ ನೋಡಿ. ಎಲ್ಲ ಚಿಕ್ಕ ಬಾಡಿಗೆಗಳೇ ಬರ್ತಾ ಇದೆ. ದೊಡ್ಡ ಬಾಡಿಗೆಗೋಸ್ಕರ ಕಾಯ್ಕೊಂಡಿದ್ದೀನಿ. ಒಂದು ಬಾಡಿಗೆ ಬರ್ತಾ ಇಲ್ಲ. ನಾನ್ ಸ್ಟಾಪ್ ನೋಡಿ. ಬಂತು. ಓಹೋ 4 ಕಿಲೋಮೀಟರ್ ಪಿಕಪ್ ಅಂತೆ. ಕೃಷ್ಣರಾಜಪುರಂ. ಒಳ್ಳೆ ರೇಟ್ ಕೊಟ್ಟಿದ್ದಾನೆ ನೋಡಿ. ತುಂಬಾ ಒಳ್ಳೆ ರೇಟ್ ಇದು. 1100. ಕೃಷ್ಣರಾಜಪುರಂ ತುಂಬಾ ಟ್ರಾಫಿಕ್ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ರೇಟ್ ಅವನು ನೋಡಿ. ಆಜಾದ್ ನಗರ್ನಿಂದ ವರ್ತೂರು. ಇದು ವರ್ತೂರು ಹೋದ್ರೆ ಅಷ್ಟೇ. ಖೇಲ್ ಖತಮ್ ದುಕಾನ್ ಬಂದಲ್ಲಿ. ಇಲ್ಲಿ ನೋಡಿ, 15 ಕಿಲೋಮೀಟರ್ಗೆ 700 ರೂಪಾಯಿ ಕೊಡ್ತಾನಂತೆ. ಬರ್ತಾನೆ ಇರುತ್ತೆ ಬಾಡಿಗೆಗಳು. ಇಲ್ಲಿ ನೋಡಿ, 680 ರೂಪಾಯಿಗೆ 12 ಕಿಲೋಮೀಟರ್, 3 ಕಿಲೋಮೀಟರ್ ಪಿಕಪ್. ನೋಡಿ, ನಗರಪೇಟ್. ಇದು 4 ಕಿಲೋಮೀಟರ್ಗೆ ನೋಡಿ. ಇದು ಸ್ಟ್ರಕ್ ಆಯ್ತು. ಇನ್ನೊಂದು ಬಾಡಿಗೆವರೆಗೂ ಈ ತರನೇ ಬರುತ್ತೆ. ಸ್ಟ್ರಕ್ ಆಗೋಯ್ತು. ನೋಡಿ, ಇನ್ನೊಂದು ಬಂತು 447 ರೂಪಾಯಿ. ನಾನ್ ಸ್ಟಾಪ್ ಬರ್ತಾನೆ ಇರುತ್ತೆ. ಇದರಲ್ಲಿ ಸ್ಟಾಕ್ ಇರುತ್ತಂತೆ.
ಡೈರೆಕ್ಟ್ ಡೆಲಿವರಿಯಲ್ಲಿ ಸ್ಟಾಕ್ ಇರುತ್ತೆ. ಈಗ ಚೆಕ್ ಮಾಡಿದ್ರು ಈ ಪೋಟ್ರನ್ನು ಈ ತರ ಕೊಡಬೇಕು, ಸ್ಟಾಕ್ ಆಗಿ ಕೊಡಬೇಕು, ಅವಾಗ ಚೆನ್ನಾಗಿರುತ್ತೆ. ನೋಡಿ ಔಟ್ ಸ್ಟೇಷನ್ ಆನ್ ಮಾಡಿದ್ದೀನಿ, ತುಮಕೂರು ಸೈಡ್ ಬಂದ್ರೂ ಹೋಗ್ಬಿಡ್ತೀನಿ ನೋಡಿ. ಬರುತ್ತೆ ನೋಡಿ ಈಗ ಬಾಡಿಗೆಗಳು ನೋಡಿ 821 ರೂಪಾಯಿಗೆ ಬರೀ 19 ಕಿಲೋಮೀಟರ್ ಎಲೆಕ್ಟ್ರಾನಿಕ್ ಸಿಟಿ ಚಾಮರಾಜಪೇಟೆನಿಂದ ಹೋಗ್ಬಿಡೋಣ. ಇದು ಎಲೆಕ್ಟ್ರಾನಿಕ್ ಸಿಟಿ ಹೋದ್ರೆ ಅಲ್ಲಿ ಬಂಸಂದ್ರ ಇರುತ್ತೆ. ನಾನು ಬಾಡಿಗೆ ದೊಡ್ಡ ಬಾಡಿಗೆಗೋಸ್ಕರ ಕಾಯ್ಕೊಂಡಿದ್ದೀನಿ, ಸುಮ್ಮನೆ ಟೈಮ್ ವೇಸ್ಟ್. ನೋಡಿ 1045 ರೂಪಾಯಿಗೆ ನೋಡಿ. ಬಿನ್ನಿಂಗ್ಪೇಟೆ ವರ್ತೂರು ಯಾರು ಎತ್ತಾ ಇಲ್ಲ ನೋಡಿ, ಬರ್ತಾನೆ ಇದೆಯಾ. ₹850 ರೂಪಾಯಿಗೆ 19 ಕಿಲೋಮೀಟರ್. ಇಲ್ಲಿ ನೋಡಿ 786 ನಮ್ಮ ಲಕ್ಕಿ ನಂಬರ್ ಬರ್ತಾ ಇದೆ. 786 ಮಿಸ್ ಆಯ್ತು. ಇಲ್ಲಿ ನೋಡಿ 1075 ರೂಪಾಯಿದು ಜಿಗಣಿ ಹೋಗ್ಬೇಕಂತೆ. 28 ಕಿಲೋಮೀಟರ್ ಇದೆ. ನಗರಪೇಟೆ ಹೋದ್ರೆ ಪಿಕಪ್ಗೆ ಅಷ್ಟೇ. ಬರ್ತೀನಿ. ಬಾಡಿಗೆ ಬಂದಿದೆ 1223 ರೂಪಾಯಿದು. ಹೊಸಕೋಟೆ ಪಿಕಪ್ ಬಂದು 3 ಕಿಲೋಮೀಟರ್ ಇದೆ. ಇದೇ ಲೋಡಿಂಗ್ ಪಾಯಿಂಟ್. ಟೈರ್ ಹಾಕೊಂಡು ಹೋಗಿರೋದು, ಹೊಸ ಟೈರ್ ಅಲ್ಲ ಅಲ್ಲಿ. ಇದೆಲ್ಲ ಚಾಮರಾಜಪೇಟೆ. ಇದು ಚಾಮರಾಜಪೇಟೆ ಬಂದಿನಿ. ಹೊಸ ಟೈರ್ಗಳೆಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಹೋಗಿರೋದು ಹೊಸಕೋಟೆಗೆ ಹಾಕೊಂಡಿದ್ದಾರೆ ಲೋಡ್. ಇಷ್ಟೇ ಲೋಡ್. ಬಿಲ್ ಕೂಡ ಕಾಯ್ಕೊಂಡಿದ್ದೀನಿ, ಇನ್ನ ಬಿಲ್ ಕೊಟ್ಟಿಲ್ಲ. ಒಂದು 5 ನಿಮಿಷ ವೇಟ್ ಮಾಡಿ ಅಂತ. ಬಿಲ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಟ್ಕೊಬಿಡೋಣ. ಲೋಡಿಂಗ್ ಕಂಪ್ಲೀಟ್. ಡ್ರಾಪ್ ನೋಡೋಣ. 35 ತೋರಿಸ್ತು, 33 ಇದೆ. ಬೂದಿಗೆರೆ ಇಲ್ಲೆಲ್ಲ ಕೇರ್ ಮಾರ್ಕೆಟ್ ಹೋಗೋರುತ್ತೆ ನೋಡಿ. ಇನ್ನು ಡೈರೆಕ್ಟ್ ಇನ್ನ ಬರ್ತಾನೆ ಬಾಡಿಗೆಗಳು. ಕೇರ್ ಮಾರ್ಕೆಟ್ ಫ್ಲೈಓವರ್ ಇದು. ರೈಟ್ ಸೈಡ್ ಇದೆಲ್ಲ ವಾಣಿ ವಿಲಾಸ ಬಿಲ್ಡಿಂಗ್ ಕಾಣಿಸ್ತಾ ಇಲ್ಲ, ಅದೆಲ್ಲ ವಾಣಿ ವಿಲಾಸ. ಅದು ಇದು ಹೊಸಾದ ಕಟ್ಟಿರೋದು. ಈಗ ಮೊದಲು ಇರ್ಲಿಲ್ಲ ನೋಡಿ. ಇದು ಬರ್ತಾನೆ ಇದೆ ಬಾಡಿಗೆಗಳು. ಮಾರ್ಕೆಟ್ KR ಮಾರ್ಕೆಟ್ ಇದು. ಇದು ಮಸೀದು ಹೊಸದಾಗಿ ಕಟ್ತಾ ಇದ್ದಾರೆ. ಹಳೇದೇ ಈ ಹೊಸದಾಗಿ ಕಟ್ತಾ ಇದ್ದಾರೆ. ಮಸೀದ್ ಪಕ್ಕದಲ್ಲೇ ನಮ್ಮ ದೇವಸ್ಥಾನ ಇದೆ ನೋಡಿ. ಮಸೀದು ದೇವಸ್ಥಾನ
ನೋಡಿ ಎಲ್ಲ ಈ ತರ ಒಗ್ಗಟ್ಟಾಕಿರ್ಬೇಕು ನೋಡಿ. ಹೊಸಕೋಟೆ ಹೋಗ್ತಾ ಇದೀನಿ. ತುಂಬಾ ದಿನ ಆಯ್ತು ಹೊಸಕೋಟೆ ಹೋಗಿಲ್ಲ, ಅದಕ್ಕೋಸ್ಕರ ಹೊಸಕೋಟೆ ಬಾಡಿಗೆ ಬಂತು, ಎತ್ತಿದ್ದೀನಿ. ಎಲ್ಲ ಹೊಸಕೋಟೆ ರೂಟ್ ಇದು ನೋಡಿ. ಇನ್ನು 11 ಕಿಲೋಮೀಟರ್ ಇದೆ, 22 ನಿಮಿಷ ತೋರಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಇದು ನೋಡಿ. ಕುಂಬಳಕಾಯಿ ಎಲ್ಲ ಇದು ಕುಂಬಳಕಾಯಿ ಲೋಡು ಏನೋ ಬಿದ್ದೋಗಿದೆಯೇನೋ ಇಲ್ಲಿ ನೋಡಿ. ಎಲ್ಲ ಕುಂಬಳಕಾಯಿನೇ ಇದೆ. ಯಾಕೆ ಇಷ್ಟೊಂದು ಹಾಕಿದ್ದಾರೆ ಗೊತ್ತಿಲ್ಲಪ್ಪ. ಇವೆಲ್ಲ ಹೊಸಕೋಟೆ ಇದು. ಈಗ ನಾನು ಲೆಫ್ಟ್ ತಗೋಬೇಕು ನೋಡಿ, ಎಷ್ಟು ಫುಲ್ ಜಾಮು. ರೈಟ್ ತಗೋಬೇಕು, ರೈಟ್ ಅಲ್ಲಿ ನೋಡಿ ಎಷ್ಟು ಕೆಂಪಗಾಗಿದೆಯೋ ನೋಡಿ. ಬರೀ 1.5 ಕಿಲೋಮೀಟರ್ ಹೋಗ್ಬೇಕು, 23 ನಿಮಿಷ ತೋರಿಸ್ತಾ ಇದೆ. ಹೊಸಕೋಟೆ ಇದೆಲ್ಲ ನೋಡಿ, 23 ನಿಮಿಷ 1 ಕಿಲೋಮೀಟರ್ಗೆ, ಅಷ್ಟೊಂದು ಟ್ರಾಫಿಕ್. ಇದೇ ಲೋಡಿಂಗ್ ಪಾಯಿಂಟು. ಇದು ಬಂದು ಹೊಸಕೋಟೆ ಬರುತ್ತೆ. ಇದು ಹೊಸಕೋಟದಲ್ಲಿ 1 ಕಿಲೋಮೀಟರ್ ಬರೋಕ್ಕೆ 21 ನಿಮಿಷ ಆಗಿದೆ. ಫುಲ್ ಅಂದರೆ ಫುಲ್ ಟ್ರಾಫಿಕ್ಕು. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಮತ್ತೆ ಅದೇ ರೂಟ್ ಹೋಗಬೇಕು ಏನೋ ನನಗೆ ಗೊತ್ತಿಲ್ಲ. ಮತ್ತೆ ಅರ್ಧ ಗಂಟೆ ಆಗುತ್ತೆ. ಈ ರೂಟದ್ದೇ ಪರವಾಗಿಲ್ಲ, ಹೋಗ್ಬಿಡ್ಬೋದು. ಈ ರೂಟ್ ಅದರೇ ಫುಲ್ ಟ್ರಾಫಿಕ್ ಇದೆ. ನಮ್ಮ ಗಾಡಿ ಲೋಡ್ ಆಗ್ತಾ ಇದೆಯಾ ನೋಡಿ. ಲೋಡಿಂಗ್ ಕಂಪ್ಲೀಟ್. ಅಮೌಂಟ್ ಕೊಟ್ಬಿಟ್ಟಿದ್ದಾರೆ 1223 ರೂಪಾಯಿ. ಅದಕ್ಕೋಸ್ಕರನೇ 200 ರೂಪಾಯಿ ಜಾಸ್ತಿ ಕೊಟ್ಟಿರೋದಿರು ನೋಡಿ. 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಫುಲ್ ಟ್ರಾಫಿಕ್ಕು. ನೋಡಿ ನಮ್ಮ ಕಂಪ್ಲೀಟ್ ಸ್ಕೋರ್ 100% ಇದೆ. ನಾನು ನಮ್ಮೋದಕ್ಕೆ ಆಗ್ತಾಯಿಲ್ಲ ಇದು ನೋಡಿ. 100% ಇದೆ ಅಂತೆ. ನಾನು 36 ಬಾಳೆಗಳು ಮಿಸ್ ಮಾಡಿಬಿಟ್ಟಿದ್ದೀನಿ, ಆದ್ರೂ 100% ಇದೆ ಅಂದರೆ ನಮಗೆ ನಂಬೋಕ್ಕಾಗ್ತಾಯಿಲ್ಲ. 36 ಬರೋಬ್ಬರಿ ಆರ್ಡರ್ಗಳು ಮಿಸ್ ಮಾಡಿರೋದು ನಾನು ಇವತ್ತು. ನೋಡೋಣ, ಚೆಕ್ ಮಾಡಿ ನೋಡೋಣ. ಯಾರಿಗನ್ನ ಅದಾದರೆ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ನೋಡಿ. ಒಬ್ಬ 100% ಇದೆಯೇ, ಯಾಕೆ ಈ ಥರ ಆಗಿದ್ದಾನೆ? ಸೋಮವಾರ ಇವತ್ತು ತುಂಬ ಆರ್ಡರ್ಗಳು ಮಿಸ್ ಮಾಡಿಬಿಟ್ಟಿದ್ದೀನಿ, ಆದ್ರೂ 100% ಕಂಪ್ಲೀಟ್ ಸ್ಕೋರ್ ಕೊಟ್ಟಿದ್ದಾನೆ. ಏನೋ ನನಗಂತೂ ನಮಗಾಗ್ತಾಯಿಲ್ಲಪ್ಪ. ಹೊಸಕೋಟೆ ಕಾಯ್ಕೊಂಡಿದ್ದೀನಿ ಬಾಡಿಗೆಗೋಸ್ಕರ. ಬಾಡಿಗೆ ಅದು ಬರ್ತಾ ಇಲ್ಲ. ಅಲ್ಲಿ ಕಲಾಸ್ಪಡಲ್ಲಿ ಎಷ್ಟು ಬಾಡಿಗೆಗಳು ಬರ್ತಾಯಿತ್ತು,
ಇಲ್ಲಿ ನೋಡಿದ್ರೆ ಬಾಡಿಗೆಗಳಿಲ್ಲ. ಸ್ವಲ್ಪ ಮುಂದೆ ಹೋದರೆ ಟೋಲು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರತಾಕಾರಿ ಹೊಸಕೋಟೆ. ಅದಾದಮೇಲೆ ಇನ್ನು ಬಾಡಿಗೆ ಬಂದಿದೆ 744 ರೂಪಾಯಿದು. ಆನ್ಲೈನ್ ಪೇಮೆಂಟ್ ಆಗಿದೆ. ಪಿಕಪ್ಪು 3.5 ಕಿಲೋಮೀಟರ್ ಇದೆ. 4 ಕಿಲೋಮೀಟರ್. ಇದೆ ಲೊಕೇಶನ್ ಪಾಯಿಂಟು. ಇಲ್ಲಿ ಬಿಲ್ ಬಂತು ಲೊಕೇಶನು. ಏನಿಲ್ಲ ಇಲ್ಲಿ. ಫೋನ್ ಮಾಡ್ತಾಯಿದ್ದೀನಿ, ಬ್ಯುಸಿ ಬರ್ತಾಯಿದೆ. ಹೊಸಕೋಟೆ ಎಲ್ಲ ಇದು. ಇದೇ ಇರುತ್ತೆ. ಹಲೋ ಮೇಡಮ್, ಕೊಡ್ರಿ ಮೇಡಮ್. ಹಾಂ ಪೇ ಹಾಂ ಪೇ ಹಾಂ. ಒಂದೇ ಒಂದು ಬಾಕ್ಸ್ ಹಾಕಿದ್ದಾರೆ. ಆನ್ಲೈನ್ ಪೇಮೆಂಟ್ ಆಗಿದೆ ಇದು. ಕಂಪ್ನಿ ನೋಡಿ. ಇದು ಹೋಗೋದು ತನಿಸಂದ್ರಾಗೆ. ಲೋಡಿಂಗ್ ಅದು ಕಂಪ್ಲೀಟ್. ಡ್ರಾಪ್ ನೋಡೋಣ. ಡ್ರಾಪು ಒಂದು 25 35 ಇರಲ್ಲ. ಹೆಬ್ಬಾಳ ಟೋಲ್ ಹತ್ರ ಹೋಗ್ಬೇಕು. 35 ಇರಲ್ಲ. ಟೋಲ್ನಿಂದ ಹೋಗ್ಬೇಕು ಇಲ್ಲಿಂದ. ನೋಡಿ, ಒಂದು 20 ಕಿಲೋಮೀಟರ್ ಇಷ್ಟ ಅಷ್ಟೇ. ಟೋಲ್ ಹತ್ರ ಹೋಗಿ ತೋರಿಸ್ತೀನಿ. ಇಲ್ಲಂತೂ ಫುಲ್ಲು ಮಳೆ ಬರ್ತಾ ಇದೆ ನೋಡಿ. ಇದೇ ಲೋಡಿಂಗ್ ಪಾಯಿಂಟು. ಟ್ರಿಪ್ ಮಾಡೋಣ ಇಂದ. ಇಲ್ಲ, ಮೇಲೆ ಹಾಕ್ಕೊಂತ ಇದ್ದಾನೆ ಈಗ. ಇದು OTP ಬರುತ್ತೆ.
ಟ್ರಿಪ್ ಮಾಡೋದು 682. ಇದು ಲೊಕೇಶನ್ ಚೇಂಜ್ ಮಾಡಿದ್ರು. ಚೇಂಜ್ ಮಾಡೋಕ್ಕೆ 744 ರೂಪಾಯಿ ಇತ್ತು, 682 ರೂಪಾಯಿ ಆಗಿದೆ. ಅದು ಲೊಕೇಶನ್ ಚೇಂಜ್ ಮಾಡಿಬಿಟ್ರು ಅವರು. ಎಂಡು ನೋಡೋಣ ಯಾವ್ದು ಬರುತ್ತೆ ಬಾಡಿಗೆ ಅನ್ನೋದು ಇಲ್ಲಿಂದ. ಎಲ್ಲ ಪ್ಯಾಸೆಂಜರ್ ಆಡಿಯೋಲ್ಲಿ ಹಾಕೊಂಡೇ ಇಲ್ಲ, ಅದು ಆ ಥರ ಹಾಕೋಂಗೇ ಇಲ್ಲ. ಏನು ಮಾಡ್ತೀರಾ ಫೋಟೋ ಇಟ್ಕೊಂಡು? ಫೋಟೋ ಇಲ್ಲ, 5,000 ಫೈನ್ ಆಗುತ್ತೆ ಈಗ ಅವ್ರಿಗೆ. ಈಗ ಆರ್ ಟಿ ಆಫೀಸ್ ಕಳಿಸ್ಬಿಡ್ತೀನಿ, ಈಗ 5,000 ಕಟ್ಬಿಡ್ಲಿ ಅವ್ರೆ. ಯಾಕೆ ತೆಗೆದ್ರಿ ಅಂದರೆ ನಾವು ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದೀವಿ, ಒಂದು ಬಾಡಿಗೆ ಇಲ್ಲ ನಮಗೆ ಇಲ್ಲಿ. ಕೊಟ್ರೆ ಅಲ್ಲ ಸರ್, ನೀವು ಹಾಕ್ಬಾರ್ದು ನೀವು. ಹಾಂ ಅವ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ, ಕಳ್ಸಿ ಬರೋಲ್ಲ. ಗೊತ್ತಿಲ್ಲ, ಆಯ್ತು ಬಿಡಿ. ಗೊತ್ತಿಲ್ಲ ಅಂದರೆ ಧಮ್ಕಿ ಆಗ್ತಾ ಇದ್ದೀರಾ ನೀವು, ಹಾಕ್ಬಿಡಿ. ಹಾಂ ಬೆಳಗ್ಗೆಯಿಂದ ಕಾಯ್ಕೊಂಡೆ, ನಮಗೆ ಬಾಡಿಗೆ ಇಲ್ಲ ಇಲ್ಲ ನೋಡಿ. ಹಾಂ ಡೇ ಸರಿನಾ, ಸರಿ 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 ತೆಗಿಸ್ಕೊ ತೆಗಿ. ನಾವು ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದೀವಿ, ಬಾಡಿಗೆ ಇಲ್ಲ. ಇವ್ರು ನೋಡಿದ್ರೆ ಪ್ಯಾಸೆಂಜರ್ ಗಾಡಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಎಲ್ಲಿ ಹೋಗ್ಬೇಕು? ಇದು ಆರ್ ಟಿ ಒ ಆಫೀಸ್ ಅವ್ರು ಟ್ಯಾಗ್ ಮಾಡ್ಬೇಕು. ನೀವು ಎಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಏನು ಮಾಡ್ತೀವಿ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಇದಕ್ಕೇನಂತೀರ ಈಗ? ಏನಂತೀರ ನೀವೇ ಹೇಳಿ. ಕೊನೆಗೆ ಮನೆಗೆ ಬಂದುಬಿಟ್ಟಿದ್ದೀನಿ. ಪ್ಯಾಸೆಂಜರ್ ಆಟೋಲ್ಲಿ ನೋಡಿ ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೋ. ಹಾಂ ಹಾಕ್ಕೊತೀವಿ, ಏನು ಮಾಡ್ಕೊತೀಯ ಮಾಡ್ಕೊ ಅಂತಿದ್ದಾರೆ. ದಯವಿಟ್ಟು ಆ ವಿಡಿಯೋಗಳನ್ನ ಎಲ್ಲ ಶೇರ್ ಮಾಡಬೇಕು, ಎಲ್ಲ ಪೊಲೀಸ್ ಆಫೀಸರ್ಗೆಲ್ಲ ಶೇರ್ ಮಾಡಬೇಕು. ಇನ್ನೊಂದು ಸಾರಿ ಆಗಬೇಕಂದ್ರೆ ಎದುರ್ಕೋಬೇಕು. 5,000 ಸಾವಿರ ಫೈನ್ ಬೀಳಿದ್ರೆ ಅವ್ರು ಎದುರ್ಕೊತಾರೆ, ಇನ್ನೊಬ್ರು ಯಾರು ಹಾಕಲ್ಲ. ಆ ಬಾಡಿಗೆಗಳೇ ಬೇಡ ನಮಗೆ ಅನ್ಬೇಕು ಅವರು. ಆ ಥರ ಬಾಡಿಗೆಗಳು ನಮಗೆ ಬೇಡ ಅನ್ಕೋಬೇಕು. ಸ್ವಲ್ಪ ಹೆದರಿಕೆ ಇರಬೇಕು. ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ದಯವಿಟ್ಟು. ಈ ಥರ ಆದರೆ ಪ್ಯಾಸೆಂಜರ್ ಗಾಡಿಗಳು ಏನಾಗಬೇಕು? ಹಾಂ 5-5 ಲಕ್ಷ 4 ಲಕ್ಷ EMI, 4 ಲಕ್ಷ 5-5 ಲಕ್ಷ ಗಾಡಿಗಳು ಇಟ್ಕೊಂಡು ಹಾಂ ಬಾಡಿಗೆಗೋಸ್ಕರ ಎಷ್ಟು ಕಾಯ್ತಾ ಇರ್ತೀವಿ. ನಿಮಗೆ ಗೊತ್ತು ಅದು, ಎಷ್ಟು ಕಾಯ್ತಾ ಇರ್ತೀವಿ ನಾವು, ಎಷ್ಟು ಕಷ್ಟಪಡ್ತಾಯಿದ್ದೀವಿ ಅಂತ. ನೀವೇ ಹೇಳಿ, ನಮಗೆ EMI ಕಟ್ಟಕ್ಕೆ ಆಗ್ತಾ ಇದೆಯಾ? ಹಾಂ ನಮ್ಮ ಸಂಸಾರ, ನಮ್ಮ ಮಕ್ಕಳ ಸಂಸಾರ, ನಮ್ಮ ಮಕ್ಕಳನ್ನ ಓದಿಸೋಕ್ಕೆ ಎಲ್ಲ ಆಗ್ತಾಯಿದೆಯಾ ನಮಗೆ? ನೀವು ಹೇಳಿ. ನಿಮ್ಮ ಕಣ್ಣು ಮುಂದೆ ಏನನ್ನ ಆ ಥರ ನಡ್ತಾಯಿದ್ರೆ ದಯವಿಟ್ಟು ಒಂದು ವಿಡಿಯೋ ಫೋಟೋ ಎಲ್ಲ ತೆಗೆದುಕೊಂಡು ಸೋಷಲ್ ಮೀಡಿಯಾಗೆ ಹಾಕಿ ಹೆದರ್ಕೋಬೇಡಿ ಅವ್ರನ್ನ. ಅವ್ರು ಮಾಡ್ತಾ ಇರೋದು ತಪ್ಪು ಕೆಲಸ ಅಂತ ಅವ್ರಿಗೂ ಗೊತ್ತು. ಏನಂತೀರಾ? ಸುಮ್ಮನೆ ಮತ್ತೆ ಬರೋ ಕಾಲದಲ್ಲಿ ನಮಗೆ ಬಾಡಿಗೆಗಳು ಸಿಕ್ಕಲ್ಲ, ಮತ್ತು ಆ ಥರ ಆಗಿಬಿಡುತ್ತೆ ಸಿಚುವೇಶನು. ಈಗ ನಾವು ಕಂಟ್ರೋಲ್ ಮಾಡಿದ್ರೇ ಇವ್ರು ಕಂಟ್ರೋಲ್ಗೆ ಬರೋದು. ಒಂದು 10,000 5,000 ಸಾವಿರ ಫೈನ್ ಹಾಕಿಸ್ಬೇಕು, ನಾವು ಹಾಕಿಸ್ಬೇಕು ಅವ್ರಿಗೆ. ಫೋಟೋ ಕ್ಯಾಮ್ರಾ ವಿಡಿಯೋ ಎಲ್ಲ ತೆಗಿಸ್ಬಿಟ್ಟು ನಾವು ಹಾಕ್ಬೇಕು ಅವ್ರಿಗೆ. ಎಲ್ಲ ಪೊಲೀಸವ್ರಿಗೆಲ್ಲ ಟ್ಯಾಗ್ ಮಾಡಿದ್ರೆ ಅವರೇ ಹಾಕ್ತಾರೆ, ವಾಟ್ಸಪ್ಗೆಲ್ಲ ಕಳಿಸ್ಬೇಕು ಅವ್ರಿಗೆ. ಆವಾಗ ಅವರು ಸ್ವಲ್ಪ ಕಂಟ್ರೋಲ್ ಬರುತ್ತಾರೆ. ಏನಂತೀರ? ದಯವಿಟ್ಟು ನಿಮ್ಮ ಕಣ್ಮುಂದೆ ಆ ಥರ ನಡ್ತಾಯಿದ್ರೆ ಮಾತ್ರ ವಿಡಿಯೋ ಒಂದು ಫೋಟೋ ಧೈರ್ಯವಾಗಿ ಮಾತಾಡಿ, ಆ ಥರ ಆಗಬಾರ್ದು ಅಂತ ಹೇಳಿ ಅವ್ರಿಗೆ. ನಾನು ನೋಡಿದೆ ಎಷ್ಟು ಜನ ಹೋಗ್ತಾಯಿದ್ದಾರೆ ನಮ್ಮ ಕಣ್ಮುಂದೆ, ನನ್ನ ನೋಡಿ ನಕ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ನನ್ನ ಪ್ರಾಣ ವಿಲ್ವಿಲ್ಲ ಅನ್ಬೇಕು. ನಾನು ಒಬ್ಬರದೇ ಅಲ್ಲ, ನಮ್ಮ ಗೂಡ್ಸ್ ಆಟೋ ಡ್ರೈವರ್ಸ್ ಎಲ್ಲರೂ ಆ ಥರನೇ ಆಗುತ್ತಾರೆ. ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಅದು. ನನ್ನ ಗೂಡ್ಸ್ ಆಟೋಗಳು, ಟಾಟಾ ಎಸಿಗಳು ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಆ ಥರನೇ ಅನಿಸುತ್ತೆ. ನೀವು ಅರ್ಥ ಮಾಡ್ಕೋಬೇಕು. ಪ್ಲೀಸ್ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಾ ಬಗಸ್ ವ್ಲಾಗ್ ಚಾನಲ್ ಹೆಸರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಹೇಳಬೇಕು ಅರ್ಥನೇ ಆಗ್ತಾಯಿಲ್ಲ. ಕನ್ನಡದಲ್ಲಿ ಸ್ವಲ್ಪ ವೀಕು, ಅದಕ್ಕೋಸ್ಕರ ಸುಮ್ಮನೆ ಏನು ಮಾತಾಡೋದು ಅರ್ಥ ಆಗಲ್ಲ. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ನಾಳೆ ಮಂಗಳವಾರ, ನಾಳೆ ಬೆಳಗ್ಗೆ ಹೋಗಿಬಿಡಬೇಕು. ಇವತ್ತು ಲೇಟ್ ಆಗೋಯ್ತು.
ನಾಳೆ ಹೆಂಗಿರುತ್ತೆ ನೋಡೋಣ. ದಯವಿಟ್ಟು ವಿಡಿಯೋ ತುಂಬ ಕಷ್ಟಪಟ್ಟು ತೆಗೆದಿದ್ದೀನಿ. ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ತುಂಬ 500 ಜನ ಯಾವಾಗ ಆಗ್ತಾರೋ ಗೊತ್ತಾಗ್ತಾಯಿಲ್ಲ. 500 ಜನ ಆಗಬೇಕು. ದಯವಿಟ್ಟು 500 ಜನ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ನಾಳೆ ಸಿಕ್ಕೋಣ. ಗುಡ್ ಬೈ.